ಜೈಲಿನಲ್ಲಿ ನನಗೆ ಏನು ಸವಲತ್ತು ಕೊಡ್ತಿಲ್ಲ, ಹೆಂಗೆ ಬದುಕೋದು, ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ನನಗೆ ಬೇಲ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ದರ್ಶನ್ ಅವಲತ್ತುಕೊಂಡಿದ್ರು. ಆದ್ರೆ ಸ್ವಾಮಿ, ಆರೋಪಿ ದರ್ಶನ್ ಹೇಳಿರೋದೆಲ್ಲ ಸುಳ್ಳು. ಕೋರ್ಟ್ ಸೂಚನೆ ಹಾಗೂ ಜೈಲು ನಿಯಮಾವಳಿಯಂತೆ ಏನೇನು ಕೊಟ್ಟಿದ್ದೇವೆ ಅನ್ನೋದನ್ನ ಜೈಲಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ದರ್ಶನ್ ಲೈಫ್ ಸ್ಟೈಲ್ ಬಗ್ಗೆ ಸುಪ್ರೀಂಗೆ ರಿಪೋರ್ಟ್. ಹೇಗಿದೆ ಗೊತ್ತಾ ಚಕ್ರವರ್ತಿಯ ಜೈಲ್ ಜೀವನ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಕೆಲ ದಿನಗಳ ಹಿಂದೆ ಬೇಲ್ಗಾಗಿ ಸಿಕ್ಕಾಪಟ್ಟೆ ಟ್ರೈ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದ್ದು, ಇನ್ನೊಂದು ವರ್ಷ ಬೇಲ್ಗೆ ಅರ್ಜಿ ಸಲ್ಲಿಸದಂತೆ ಆದೇಶ ಹೊರಡಿಸಿದೆ. ಆದ್ರೆ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಜೈಲಾಧಿಕಾರಿಗಳು ಯಾವುದೇ ಸೌಲಭ್ಯ ನೀಡ್ತಿಲ್ಲ ಅಂತ ಆರೋಪಿಸಿದ್ರು. ಈಗ ಸ್ವತಃ ಜೈಲಾಧಿಕಾರಿಗಳೇ ದರ್ಶನ್ ಜೈಲುವಾಸದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮಹತ್ವದ ವರದಿ ಸಲ್ಲಿಸಿದ್ದಾರೆ. ಈ ವರದಿಯಲ್ಲಿ ದರ್ಶನ್ ಅವರ ಬ್ಯಾರಕ್ನ ಭದ್ರತೆ, ಅವರಿಗೆ ಒದಗಿಸಲಾಗಿರುವ ಮೂಲಭೂತ ಸೌಕರ್ಯಗಳು ಹಾಗೂ ಅವರ ದಿನಚರಿಯ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಡಲಾಗಿದೆ. ಹಾಗಿದ್ರೆ ಕಾರಾಗೃಹ ಇಲಾಖೆ ನೀಡಿರೋ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ಜೈಲ್ ಜೀವನ. ಆಗಸ್ಟ್ 2025ರಿಂದ 26ರ ಮೇವರೆಗೆ ಕುಟುಂಬಸ್ಥರಿಂದ ದರ್ಶನ್ ಭೇಟಿ. ಬರೋಬ್ಬರಿ 70 ಬಾರಿ ಕುಟುಂಬಸ್ಥರನ್ನ ಭೇಟಿ ಮಾಡಿರೋ ದರ್ಶನ್. ಜೈಲಿನ ನಿಯಮಾವಳಿಗಳ ಪ್ರಕಾರ ಕುಟುಂಬಸ್ಥರೊಂದಿಗೆ ಫೋನಿನಲ್ಲಿ ಮಾತು. ಜೈಲಿಗೆ ಸೇರಿ ಇದುವರೆಗೂ 73 ಬಾರಿ ಕುಟುಂಬಸ್ಥರ ಜೊತೆ ಫೋನಿನಲ್ಲಿ ಮಾತು. ಕಾನೂನು ಹೋರಾಟದ ಹಿನ್ನೆಲೆ ಜೈಲಿನಲ್ಲಿ ವಕೀಲರ ಭೇಟಿಗೆ 28 ಬಾರಿ ಅವಕಾಶ. ದರ್ಶನ್ ಇರೋ ಬ್ಯಾರಕ್ನಲ್ಲಿ ಹೈಟೆಕ್ ಭದ್ರತೆ ಹಾಗೂ ಸೂಕ್ತ ವ್ಯವಸ್ಥೆ. ಗಾಳಿ ಬೆಳಕು ಇರುವ ವಿಶಾಲವಾದ ಕೊಠಡಿಯಲ್ಲಿ ದರ್ಶನ್ ವಾಸ್ತವ್ಯ. ಕೋರ್ಟ್ ಆದೇಶದಂತೆ ಕಾರ್ಪೆಟ್, ಕಂಬಳಿ, ಬೆಡ್ಶೀಟ್ ನೀಡಲಾಗಿದೆ. ದರ್ಶನ್ ಇರೋ ಸೆಲ್ಗೆ ಸೊಳ್ಳೆ ಪರದೆ ಅಳವಡಿಸಿ ಫ್ಯಾನ್ ಹಾಕಲಾಗಿದೆ. ಭಾರತೀಯ ಹಾಗೂ ವೆಸ್ಟರ್ನ್ ಶೌಚಾಲಯದ ಸೌಲಭ್ಯ ಇದೆ. ಈ ಎಲ್ಲಾ ವ್ಯವಸ್ಥೆ ನೀಡಲಾಗಿದೆ ಎಂದು ಕಾರಾಗೃಹ ಇಲಾಖೆ ವರದಿಯಲ್ಲಿ ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ಗೆ ನೀಡಿದೆ. ಇನ್ನು ದರ್ಶನ್ ಇರುವ ಬ್ಯಾರಕ್ನಲ್ಲಿ 24/7 ಭದ್ರತೆ ಇರಲಿದ್ದು, ಇತರ ಕೈದಿಗಳು ಈ ಕಾರಿಡಾರ್ಗೆ ಬರದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ವರದಿ ನೀಡಿದ್ದಾರೆ. ಅಲ್ಲದೆ ದರ್ಶನ್ ಆರೋಗ್ಯ ಮತ್ತು ದಿನಚರಿಗೂ ಕೋರ್ಟ್ ಹಾಗೂ ವೈದ್ಯರ ಸಲಹೆಯಂತೆ ವಿಶೇಷ ಮುನ್ನೆಚ್ಚರಿಕೆ ವಹಿಸಲಾಗಿದ್ದು, ಮೊಟ್ಟೆ, ಬ್ರೆಡ್ ಮತ್ತು ಹಾಲಿನಂತಹ ಹೆಚ್ಚುವರಿ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ. ಫಿಸಿಯೋಥೆರಪಿಸ್ಟ್ ಸಲಹೆ ಮೇರೆಗೆ ಕುಳಿತುಕೊಳ್ಳಲು ಕುರ್ಚಿ ವ್ಯವಸ್ಥೆ ಮಾಡಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಸ್ನಾನದ ಸೋಪು, ಬಟ್ಟೆ ತೊಳೆಯುವ ಸೋಪು, ತೆಂಗಿನ ಎಣ್ಣೆ, ಟೂತ್ ಪೇಸ್ಟ್ ಹಾಗೂ ಸ್ವಚ್ಛತೆಗಾಗಿ ಪಿನಾಯ್ಲ್ ಮತ್ತು ಬ್ಲೀಚಿಂಗ್ ಪೌಡರ್ ಒದಗಿಸಲಾಗಿದೆ. ಒಟ್ಟಾರೆಯಾಗಿ ಕರ್ನಾಟಕ ಬಂದಿಖಾನೆ ಸೇವೆಗಳ ನಿಯಮಾವಳಿಗಳಿಗೆ ಅನುಗುಣವಾಗಿ ನಟ ದರ್ಶನ್ಗೆ ಜೈಲಿನಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಮತ್ತು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಕಾರಾಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೀಡಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.